ಸುವರ್ಣ ನ್ಯೂಸ್ನ ಅಭಿಯಾನದ ಬಳಿಕ ಚರಂಡಿಗಳಿಗೆ ಸ್ಲ್ಯಾಬ್ ಹಾಕಿರುವ ಪ್ರಸಂಗ ಕೊಪ್ಪಳದಲ್ಲಿ ನಡೆದಿದೆ. ನಗರದ ಅಶೋಕ ವೃತ್ತದಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕ್ ಮುಂಭಾಗದಲ್ಲಿನ ಚರಂಡಿ ಮೇಲಿನ ಸ್ಲ್ಯಾಬ್ಗಳು ಹಾಳಾಗಿ ಹೋಗಿದ್ವು. ಪರಿಣಾಮವಾಗಿ ಸಾರ್ವಜನಿಕರು ಪಡಬಾರ್ದ ಕಷ್ಟಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ ಅಕ್ಟೋಬರ್ 16ರಂದು ಚರಂಡಿ ಮುಚ್ಚಿಸಿ ಜೀವ ಉಳಿಸಿ ಎನ್ನುವ ಅಭಿಯಾನವನ್ನ ಮಾಡಿತು. ಈ ವೇಳೆ ನಗರಸಭೆ ಅಧಿಕಾರಿಗಳು ಸುವರ್ಣ ನ್ಯೂಸ್ ತರಾಟೆ ತೆಗೆದುಕೊಂಡಿತ್ತು. ಈ ವೇಳೆ ಅಧಿಕಾರಿಗಳು 1 ತಿಂಗಳ ಒಳಗಾಗಿ ಚರಂಡಿಗೆ ಸ್ಲ್ಯಾಬ್ ಹಾಕುವುದಾಗಿ ಭರವಸೆ ನೀಡಿತು. ಆದರೆ ಇದೀಗ ಭರವಸೆ ನೀಡಿ 1 ತಿಂಗಳು ತಡವಾಗಿ ಚರಂಡಿ ಮೇಲೆ ಸ್ಲ್ಯಾಬ್ ಅನ್ನು ಹಾಕಲಾಗಿದೆ. ಚರಂಡಿಗಳಿಗೆ ಸ್ಲ್ಯಾಬ್ ಹಾಕಲು ಕಾರಣವಾದ ಸುವರ್ಣ ನ್ಯೂಸ್ಗೆ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಕೊಪ್ಪಳ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ದೊಡ್ಡೇಶ್, ಲೇಟ್ ಆಗಾದ್ರೂ ಹಾಕಿದೀವಿ ಅನ್ನೋ ಕಾರಣಕ್ಕೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಮೇಲೆ ಸ್ಲ್ಯಾಬ್ಗಳನ್ನ ಮುಚ್ಚಿರೋದು ನಗರಸಭೆ. ಏನ್ ಹೇಳ್ತಾರೆ ಈಗ ಜನರು? ಖಂಡಿತವಾಗಿಯೂ ಸ್ಮಿತಾ, ಏನು ಸುವರ್ಣ ನ್ಯೂಸ್ ಕಳೆದ ನವೆಂಬರ್ ತಿಂಗಳಲ್ಲಿ ಏನು ಚರಂಡಿ ಮುಚ್ಚಿಸಿ ಜೀವ ಉಳಿಸಿ ಅನ್ನೋ ಒಂದು ಅಭಿಯಾನವನ್ನ ಮಾಡಿತ್ತು. ಈ ಅಭಿಯಾನದಲ್ಲಿ ಈ ಕೊಪ್ಪಳ ನಗರದಲ್ಲಿ ಪ್ರಮುಖ ವೃತ್ತವಾದಂತಹ ಅಶೋಕ ವೃತ್ತದಲ್ಲಿರ್ತಕ್ಕಂಥ ಕಾರ್ಪೊರೇಷನ್ ಬ್ಯಾಂಕ್ ಮುಂದ್ಗಡೆ ಚರಂಡಿ ಇದೆ. ಚರಂಡಿ ಮೇಲ್ಗಡೆ ಸ್ಲ್ಯಾಬ್ಗಳು ಇದ್ದಿಲ್ಲ. ಇದನ್ನ ಸುವರ್ಣ ನ್ಯೂಸ್ ವಿಸ್ತೃತವಾದ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಆ ವರದಿ ಪ್ರಸಾರ ಮಾಡಿದ 1 ವಾರದ ನಂತರವೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಆದ್ರೆ ಏನು ಕಳೆದ ತಿಂಗಳು ನವೆಂಬರ್ ನಲ್ಲಿ 16ನೇ ತಾರೀಕಿಗೆ ಸುವರ್ಣ ನ್ಯೂಸ್ ಅಭಿಯಾನವನ್ನ ಮಾಡ್ತದೆ. ಈ ಅಭಿಯಾನದಲ್ಲಿ ನಗರಸಭೆಯ ಪೌರಾಯುಕ್ತ ರಮೇಶ್ ಪಟ್ಟೇದಾರ್ ಅವರು ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ನಾನು 1 ತಿಂಗಳಲ್ಲಿ ಈ ಚರಂಡಿ ಮೇಲೆ ಇರ್ತಕ್ಕಂಥ ಸ್ಲ್ಯಾಬ್ಗಳನ್ನ ಏನು ಹಾಳಾಗಿ ಹೋಗಿದ್ದೇವೆ ಅದನ್ನ ನಾನು ಸರಿಪಡಿಸ್ತೀನಿ, ಜೊತೆಗೆ ಅವುಗಳನ್ನ ಮುಚ್ತೀನಿ ಅಂತೇಳಿ ಅವರು ಮಾತನ್ನ ಕೊಟ್ಟಿದ್ರು. ಆದ್ರೆ ಅವರೇ ಏನಂತ ಹೇಳಿದ್ರೆ ನವೆಂಬರ್ 16ರಿಂದ ನವೆಂಬರ್ 14 ಈಗ ಡಿಸೆಂಬರ್ 16 ಏನಿದೆ 1 ತಿಂಗಳ ತರುವಾಯ ಈಗ ಚರಂಡಿ ಮೇಲೆ ಇರ್ತಕ್ಕಂಥ ಸ್ಲ್ಯಾಬ್ಗಳನ್ನ ಮುಚ್ಚಿದ್ದಾರೆ. ಇದು ಖಂಡಿತವಾಗಿಯೂ ಏನಂತ ಹೇಳಿದ್ರೆ ಸುವರ್ಣ ನ್ಯೂಸ್ ಒಂದು ಅಭಿಯಾನಕ್ಕೆ ಒಂದು ಸ್ಪಂದನೆ ಅಂತ ಹೇಳೋ ಜೊತೆಗೆ ಈಗಾಗಲೇ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಶಂಸನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ವರದಿಯಿಂದಾಗಿ ಈ ಸ್ಲ್ಯಾಬ್ಗಳು ಸರಿ ಹೊಂದಿದೆ ಅಂತ ಹೇಳಿ ಜನರು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದ ದೊಡೇಶ್ ತಮ್ಮೆಲ್ಲ ಮಾಹಿತಿಗಾಗಿ.